ಜ್ಯೋತಿ? ಆ ಹೌದಾ ಆಂಟಿ, ನೂಡಲ್ಸ್ ಕುದೀತಾ ಇದೆ, ಈಗಷ್ಟೇ ಹಾಕಿದ್ದೀನಿ. ಸಿಟಿ ಹಂಗಂದ್ರೆ ತರಕಾರಿ ತಗೊಂಬ, ಸ್ವಲ್ಪ ಎಲ್ಲ ಹೆಚ್ಚಿಕೊಟ್ಬಿಡ್ತೀನಿ. ನೂಡಲ್ಸ್ ಮಾಡುವಾಗ ಸ್ವಲ್ಪ ಬೇಗ ಆಗ್ಬಿಡತ್ತಲ್ಲ. ಆಯ್ತಕ್ಕ, ಈಗ ತರ್ತೀನಿ ತಡೀರಿ. ಏನಚ್ಚು ಒಂಥರ ಇದೆಯಾ? ಅಲ್ಲೋಡಲ್ಲಿಬ್ರು ಕುತ್ಕೊಂಡು ಎಷ್ಟು ಚೆನ್ನಾಗಿ ಮ್ಯಾಗಿ ತಿಂತಾ ಇದ್ದಾರೆ. ಹೌದು ಅಚ್ಚು, ನಾನು ಹೋಗಿ ನನ್ನ ತಮ್ಮನ ಹತ್ರ ಒಂದ್ 2 ಸ್ಪೂನ್ ತಕೊಳ್ತೀನಿ ಮ್ಯಾಗಿನ. ಏನಿಬ್ರು ಮ್ಯಾಗಿ ತಿಂತಾ ಇದ್ದೀರಾ? ಅಚ್ಚಕ್ಕ, ನಾವಿನ್ಮೇಲೆ ಮ್ಯಾಗಿ ತಿನ್ಬೇಕು. ನೀವೆದ್ದು ಸ್ವಲ್ಪ ದೂರ ಕೂತ್ಕೊಳ್ತೀರಾ? ನಾವಿಬ್ರು ಮ್ಯಾಗಿ ತಿನ್ಬಿಡ್ತೀವಿ. ಏಯ್ ತಮ್ಮ, ನನ್ಗೊಂಚೂರು ಮ್ಯಾಗಿ ಕೊಡೋ. ಏ ತಮ್ಮನಿ, ನನ್ಗೊಂಚೂರು ಮ್ಯಾಗಿ ಕೊಡೋ. ಆಂಟಿ ಜೂಲಿ, ನೀನೇನಮ್ಮ ಇಲ್ಲಿದ್ಯಾ? ಆಂಟಿ, ನಾನು ಅದನ್ನೇ ಕೇಳ್ತಾ ಇದ್ದೀನಿ, ನೀವೇನು ಇಲ್ಲಿದ್ದೀರಾ? ಚುಪ್ಪಿ ಎಲ್ಲೋದ್ಲು? ಅವಳು ನೋಡಿ ಎಷ್ಟು ವರ್ಷ ಆಯ್ತು. ಜೂಲಿ, ಇವ್ರು ಯಾರಂತ ನಿನಗೆ ಗೊತ್ತಾ? ಹೌದು ಅನೋಕ, ಇವರು ನಮ್ಮೂರಲ್ಲೇ ಇದ್ದವರು, ಮತ್ತೆ ಮನೆ ಖಾಲಿ ಮಾಡ್ಕೊಂಡ್ಬಿಟ್ಟು ಹೋಗ್ಬಿಟ್ರು. ಓ ಹೌದಾ? ಹೌದು ಅನೋಕ, ಇವ್ರ ಮಗಳಿದ್ದಾಳೆ ಚುಪ್ಪಿ ಅಂತ, ಅವಳು ನಾವು ಒಟ್ಟಿಗೆನೆ ಓದ್ತಾ ಇದ್ವಿ ಸ್ಕೂಲಲ್ಲಿ. ಹೌದಾ ಜೂಲಿ, ಹೇಗಿದೆಯಾ? ಚೆನ್ನಾಗಿದೆಯಾ? ಅಲ್ಲಿಂದ ಖಾಲಿ ಮಾಡ್ಕೊಂಡ್ಬಂದು 2 ವರ್ಷ ಆಯ್ತು. ಹೌದಂಟಿ, ನಾನೆಲ್ಲ ಚೆನ್ನಾಗಿದ್ದೀನಿ, ನೀವೇ ಹೇಗಿದ್ದೀರಾ? ಮತ್ತೆ ಚುಪ್ಪಿ ಎಲ್ಲೋದ್ಲು? ಚುಪ್ಪಿ ಅಲ್ಲೋಡಮ್ಮ, ಮರಕ್ಕೆ ಉಯ್ಯಾಲ ಹಾಕೊಂಡ್ಬಿಟ್ಟು ಆಟ ಆಡ್ತಾ ಇದ್ದಾಳೆ. ಹೌದಾ ಆಂಟಿ? ಆಂಟಿ, ನಿಮ್ಮನ್ನ ನೋಡಿದ್ರಲ್ಲಿ ತುಂಬಾ ಖುಷಿ ಆಯ್ತು. ನೀವು ಕ್ಯಾಂಪಿಂಗ್ ಮಾಡ್ತಾ ಇದ್ದೀರಾ? ಹೌದು ಜೂಲಿ, ನಿಮ್ಮ ಅಂಕಲ್ ಇದಾರಲ್ಲ ಫಾರಿನ್ ಇಂದ, ಹೋದ ವಾರದಲ್ಲಿ ಬಂದ್ರ. ಹಾಗೆ ಚುಪ್ಪಿ ಇದ್ಬಿಟ್ಟು ಅಮ್ಮ ನಾವೆಲ್ಲ ಕ್ಯಾಂಪಿಂಗ್ ಮಾಡೋಣ ಹೋಗೋಣ ಅಂತ ಹೇಳಿದ್ಲು. ಅದಕ್ಕೆ ನಾವು ಮಡಿಕೇರಿ ಬಂದ್ವಿ, 2 ದಿನ ಲೀವ್ ಕೊಟ್ಟಿದ್ರ, ಅದಕ್ಕೆ ಬಂದ್ವಿ. ಅಚ್ಚು, ಅಲ್ಲಿ ನೋಡ್ದ 3 ಜನ ಯಾರ ಹತ್ರನೂ ಮಾತಾಡ್ತಾ ಇದ್ದಾರೆ. ಹೌದು ಲಿಲ್ಲಿ, ಅವ್ರು ಯಾರು? ಅವ್ರ ಹಿಂಗಡೆಯಿಂದ ನೋಡಿದ್ರೆ ಚುಪ್ಪಿ ಅವ್ರ ಅಮ್ಮ ತರ ಕಾಣ್ತಾ ಇದ್ದಾರೆ. ಹೌದು ಅಚ್ಚು, ಅದು ಚುಪ್ಪಿ ಅವ್ರ ಅಮ್ಮನೇ. ಅದ್ಯಾರು? ಅಚ್ಚು ಅಚ್ಚು ಬಾಮ ಇಲ್ಲಿ. ಬಿಡು, ಬ್ಯಾಡ್ ಗರ್ಲ್. ಆಂಟಿ, ನೀವೇನು ಇಲ್ಲಿದ್ದೀರಾ? ಯಾವಾಗ ಬಂದ್ರಿ? ನಿನ್ನೆ ರಾತ್ರಿನೇ ಬಂದ್ವಿ ಅಚ್ಚು. ನೀವು ಕ್ಯಾಂಪಿಂಗ್ ಮಾಡಕ್ ಬಂದಿದ್ದೀರಾ? ಹೌದು ಆಂಟಿ, ತುಂಬಾ ಖುಷಿ ಆಗ್ತಿದೆ. ನೀವು ಮೊದಲೇ ಹೇಳಿದ್ರೆ ಎಲ್ಲರೂ ಒಟ್ಟಿಗೆ ಬರ್ಬೋದಾಗಿತ್ತಾ? ಚುಪ್ಪಿ ಎಲ್ಲೋದ್ಲು? ಅಯ್ಯೋ, ನನಗೆ ಗೊತ್ತಿಲ್ಲಮ್ಮ ನೀವು ಕ್ಯಾಂಪಿಂಗ್ ಮಾಡ್ತೀರಂತ, ಅದಕ್ಕೆ ಇಲ್ಲಂದ್ರೆ ಹೇಳ್ತಾ ಇದ್ದೆ. ಚುಪ್ಪಿ ನೋಡಲು ಉಯ್ಯಾಲೆಲ್ಲ ಆಟ ಆಡ್ತಾ ಇದ್ದಾಳೆ. ಆಂಟಿ, ನಿಮ್ಮ ಹತ್ರ ಒಂದು ವಿಷಯ ಹೇಳ್ತೀನಿ, ಇಲ್ಲಿ ಹುಷಾರಾಗಿರಿ, ಯಾರೋ 3 ಜನ ಕಳ್ರಿದಾರಂತೆ. ಏನು ಕಳ್ರ? ಹೌದಂಟಿ. ಏನಚ್ಚು ಹೇಳ್ತಾ ಇದೆಯಾ? ಕಳ್ರಿದಾರ? ಯಾರು ಹೇಳಿದ್ ನಿನಗೆ? ನಾನು ನೋಡ್ದೆ ಅನೋಕ, ಅದಕ್ಕೆ ಹೇಳ್ತಾ ಇದ್ದೀನಿ. ಅಯ್ಯೋ, ಹಂಗಂದ್ರೆ ಹೆಂಗಿದ್ದಾರಮ್ಮ ಅವ್ರು ನೋಡಕ್ಕೆ? ಆಂಟಿ, ಒಬ್ರು ನೋಡಕ್ಕೆ ಕನ್ನಡಿ ಹಾಕೊಂಡು ಬಾಕ್ ಕಟ್ ಮಾಡ್ಕೊಂಡಿರ್ತಾರೆ, ಕಳ್ಳಿ ತರನೇ. ಮತ್ತೆ ಇನ್ನೊಬ್ರು ಅವ್ರು ನೋಡೋದಕ್ಕೆ ಹಂಗೇನೆ ಈ ಬದನೆಕಾಯಿ ಇರುತ್ತಲ್ಲ ಆಂಟಿ, ಬದನೆಕಾಯಿ, ಬಿಳಿ ಬದನೆಕಾಯಿಗೆ ಕೈಕಾಲು ಬಂದಂಗೆ, ಮತ್ತೆ ತಲೆ ಸ್ವಲ್ಪ ಮಸಾಲೆ ಹಾಕಂಗಿರ್ತಾರ ಆಂಟಿ. ಮತ್ತೆ ಇನ್ನೊಬ್ರು ಹೆಂಗಿರ್ತಾರ ಅಚ್ಚು? ಇನ್ನೊಬ್ರು ಆಂಟಿ, ಇನ್ನೊಬ್ರ ಬಗ್ಗೆ ಹೇಳೋದೇ ಬೇಕಿಲ್ಲ, ನೋಡಿದ ತಕ್ಷಣ ವಾಂತಿ ಬರಂಗಿರ್ತಾರೆ. ಹಂಗೆ ಈ ಪರ್ಕೆ ಕಡ್ಡಿ ಇರುತ್ತಲ್ಲ ಆಂಟಿ, ಅದಕ್ಕೆ ಕೈಕಾಲು ಬಂದಂಗಿರುತ್ತೆ, ಕಣ್ಣೆರಡು ಕಪ್ಪೆ ತರ ಇರತ್ತೆ ಆಂಟಿ. ಅಚ್ಚು, ಏನಾಯ್ತಮ್ಮ? ಯಾಕೆ ಅವಳು ನೋಡಿ ಕೂಗ್ತಾ ಇದ್ದೀರಾ? ಆಂಟಿ, ಅವಳು ಹೇಳೋದಲ್ಲ ನಮ್ಮನ್ನೇ. ನಿಮ್ಮನ್ನೇ ಹೇಳ್ತಾ ಇರೋದಾ? ಒಳ್ಳೆ ಹುಡುಗಿ, ನಾಟಿ ಗರ್ಲ್. ಅನು ಅಕ್ಕ, ಚುಮ್ಮಿ ಅಕ್ಕ. ಏನ್ ಜೂಲಿ? ಅನು ಅಕ್ಕ, ನಾನು ನನ್ನ ಫ್ರೆಂಡು ಚುಪ್ಪಿ ಇದ್ದಾಳಲ್ಲ, ಅವಳನ್ನ ನೋಡ್ಕೊಂಡ್ ಬರಕ್ ಹೋಗ್ತೀನಿ, ನೀವು ಬರ್ತೀರಾ? ಇಲ್ಲ ಜೂಲಿ, ನೀನ್ ಹೋಗ್ಬಿಟ್ ಬಾ, ನಾನು ಅಲ್ಲಿ ಅಮ್ಮ ಅಡಿಗೆ ಮಾಡ್ತಾ ಇದ್ದಾರಲ್ಲ, ಅಲ್ಲಿ ಹೋಗಿ ಸ್ವಲ್ಪ ನಿಂತ್ಕೊಂಡು ನೋಡ್ತೀವಿ, ಆಯ್ತಾ? ನಾನ್ ಬರಲ್ಲ, ಅವಳು ಬೇರೆ ಅಲ್ಲಿ ಹೋಗ್ತಾ ಇದ್ದಾಳೆ ನೋಡು ಅಚ್ಚು, ಮತ್ತೆ ಅವಳು ಬೇರೆ ಜಾಸ್ತಿ ಮಾಡ್ತಾಳೆ. ಓಕೆ ಅನು ಅಕ್ಕ, ಬಾಯ್. ಆಯ್ತು, ಬಾಯ್. ಆಂಟಿ, ನಮ್ಮಮ್ಮ ಎಲ್ಲ ಅಲ್ಲಿದ್ದಾರೆ, ಬನ್ನಿ ಆಂಟಿ, ಸ್ವಲ್ಪ ಹೊತ್ತು ಟೈಮ್ ಪಾಸ್ ಆಗತ್ತೆ ನಿಮ್ಗೂ. ಹೌದಪ್ಪ, ಆಯ್ತು, ನಾನು ಬರ್ತೀನಿ. ಅಂಕಲ್ ಸ್ವಲ್ಪ ಚಾ ಬೇಕಂತೆ, ನಾನು ಚಾ ಇಟ್ಕೊಟ್ಟು ಆಮೇಲೆ ಬರ್ತೀನಿ, ಆಯ್ತಾ? ಓಕೆ ಆಂಟಿ. ನಿಮ್ಮ ಹೆಸರೇನಪ್ಪ? ಆಂಟಿ, ನನ್ನ ಹೆಸರು ಅನು ಅಂತ. ಆಂಟಿ, ನನ್ನ ಹೆಸರು ಚುಮ್ಮಿ ಅಂತ. ಹೌದೇನಪ್ಪ, ನಿನ್ನ ಹೆಸರು ಚುಮ್ಮಿನಾ? ನನ್ನ ಮಗಳ ತರನೇ ಇದೆ ನಿಮ್ಮ ಹೆಸರು, ನನ್ನ ಮಗಳ ಹೆಸರು ಚುಪ್ಪಿ ಅಂತ. ಹೌದಾ ಆಂಟಿ? ಅದಕ್ಕೆ ಅಚ್ಚು ಒಂದೊಂದ್ಸಲ ನನ್ನನ್ನ ಚುಮ್ಮಿ ಚುಮ್ಮಿ ಅಂತ ಕರೆಯೋದ್ ಬಿಟ್ಬಿಟ್ಟು ಚುಪ್ಪಿ ಚುಪ್ಪಿ ಅಂತ ಕರೀತಾಳೆ. ಸುಮಾರು ಸಲ ಹಂಗೆ ಕರೆಯೋದು ನನ್ನನ್ನ. ಅದು ಹಂಗೆ, ಇಬ್ಬರದು ಹೆಸರು ಸ್ವಲ್ಪ ಕನ್ಫ್ಯೂಸ್ ಆಗತ್ತಲ್ಲ, ಅದು ಹಂಗೆ ಆಗ್ಬಿಡತ್ತೆ. ಆಯ್ತಂಟಿ, ನಾವು ಹೋಗ್ತೀವಿ, ನೀವು ಬನ್ನಿ. ಆಯ್ತಪ್ಪ, ಬರ್ತೀನಿ. ನಿಮಗೆ ಚಾ ಮಾಡ್ಕೊಟ್ಬಿಟ್ಟು ನಾನು ಹೋಗಿ ಬರ್ತೀನಿ. ಅಮ್ಮ, ಏನನು? ಅಮ್ಮ, ನಮ್ ಕಾಗೆಹಳ್ಳಿಯಿಂದನೇ ಅಲ್ಲಿ ಕ್ಯಾಂಪಿಂಗ್ ಮಾಡಕ್ ಬಂದಿದಾರಮ್ಮ. ಹೌದಾ? ಹೌದಮ್ಮ, ಅವ್ರು ಬೇರೆ ಯಾರು ಇಲ್ಲ, ನಮ್ಮ ಅಚ್ಚು ಇದ್ದಾಳಲ್ಲ, ಅವ್ರ ಕ್ಲಾಸ್ಮೇಟ್ನ ಅಮ್ಮನೇ ಅದು. ಒಳ್ಳೇದಾಯ್ತು, ಇಷ್ಟ ತನಕ ಇಲ್ಲಿ ಎಲ್ರೂ ಟಾರ್ಚರ್ ಕೊಡ್ತಾ ಇದ್ಲು, ಇನ್ನು ಅಲ್ಲೋಗಿ ಅವ್ರಿಗೂ ಕೊಡ್ತಾಳ ಅಂತ. ಹೌದಮ್ಮ. ಚಿಕ್ಕಮ್ಮ, ಮತ್ತೆ ನಮ್ ಜೂಲಿಗೂ ಗೊತ್ತಂತೆ, ಅವರು ಮೊದ್ಲು ಜೂಲಿ ಇದ್ದಾಳಲ್ಲ ಆ ಊರಲ್ಲೇ ಇದ್ದಿದ್ದಂತೆ ಅವರು. ಅವಳು ಮತ್ತೆ ಆ ಹುಡುಗಿ ಇದ್ದಾಳಲ್ಲ ಆ ಹುಡುಗಿ ಇಬ್ರು ಒಂದೇ ಕ್ಲಾಸಲ್ಲಿ ಓದ್ತಾ ಇದ್ರಂತೆ. ಮತ್ತೆ ಮನೆ ಖಾಲಿ ಮಾಡ್ಕೊಂಡು ನಮ್ ಕಾಗೆಹಳ್ಳಿಗೆ ಬಂದ್ಬಿಟ್ರಂತೆ.
ಓ ಹೌದಾ, ಹಂಗಂದ್ರೆ ಜೂಲಿಗೂ ಗೊತ್ತಿರುತ್ತೆ ಅವ್ರು ಯಾರಂತ. ಹೌದು ಚಿಕ್ಕಮ್ಮ, ಜೂಲಿ ಅವಳನ್ನ ನೋಡಿ 2 ವರ್ಷ ಆಯ್ತಂತೆ, ಅದಕ್ಕೆ ಹೋಗಿದ್ದಾಳೆ ನೋಡೋದಿಕ್ಕೆ. ಹೌದಾ. ಹೌದಮ್ಮ, ಮತ್ತೆ ನಾವ್ ಇಲ್ಲಿ ಬರ ಕೇಳಿದ್ವಮ್ಮ ಅವ್ರ ಅಪ್ಪ ಅಮ್ಮನ್ನ. ಹೌದಾ, ಸರಿ ಬರ್ಲಿ, ಊಟ ಮಾಡ್ಕೊಂಡು ಹೋಗ್ಲಿ. ಚಿಕ್ಕಮ್ಮ ಏನ್ ಅಡಿಗೆ ಮಾಡ್ತಾ ಇದ್ದೀರಾ? ಏನಿಲ್ಲ ಚುಮ್ಮಿ, ನೈಟು ನಾವು ಊಟ ಮಾಡೋದಿಕ್ಕೆ ನಾನು ವೆಜಿಟೇಬಲ್ ನೂಡಲ್ಸ್ ಮಾಡ್ತಾ ಇದ್ದೀನಿ. ಮತ್ತೆ ಈಗ ಸ್ವಲ್ಪ ಸೂಪ್ ಕುಡಿಯೋಣ ಅಂತ ವೆಜಿಟೇಬಲ್ ಸೂಪ್ ಮಾಡ್ತಾ ಇದ್ದೀನಿ. ಹೌದಾ ಚಿಕ್ಕಮ್ಮ? ಹೌದು ಚುಮ್ಮಿ, ಆದ್ಮೇಲೆ ನಾನು ಎಲ್ರಿಗೂ ಹಾಕೊಡ್ತೀನಿ. ಇದು ವಾಯ್ಸ್ ಅಚ್ಚು ತರ ಕಾಣ್ತಾ ಇದೆ. ವಾವ್, ಅಚ್ಚು ಇವಳೇನಿಲ್ಲಿ ಹೆಂಗ್ ಬಂದ್ಲು? ವಾವ್, ನೋಡ್ಲಿಲ್ಲಿ ನಾನು ಬಂದೆ ಅಂತ ಎಷ್ಟು ಖುಷಿಯಲ್ಲಿ ನನ್ನ ನೋಡಿದ ತಕ್ಷಣ ತಕ್ಕೊಳ್ಳಕ್ಕೆ ಹೆಂಗ್ ನಿಂತ್ಕೊಂಡಿದ್ದಾಳಂತ. ಹೌದು, ಬಾ ಬಾ, ಬೇಗ ಬಾ, ಬೇಗ ಬಾ. ಅಯ್ಯೋ, ನಿನ್ನ ನೋಡಿ ಎಷ್ಟು ವರ್ಷ ಆಯ್ತು ಜೂಲಿ. ಹೌದು ಚುಪ್ಪಿ, ನಿನ್ನ ನೋಡಿ ಎಷ್ಟು ವರ್ಷ ಆಯ್ತು. ನಿನ್ನ ನೋಡಿದ ತಕ್ಷಣ ಖುಷಿ ಆಗ್ಬಿಡ್ತು ನನಗೆ. ನಿನ್ನ ನೋಡಿ ಇರಕ್ಕೆ ಆಗ್ಲಿಲ್ಲ ಗೊತ್ತಾ ನೀನ್ ಊರಿಗೆ ಹೋದ್ಮೇಲೆ. ನನ್ಗುನು ಏನ್ ಮಾಡೋದು, ನಮ್ ಪಪ್ಪ ಗಡಿ ಗಡಿ ಫಾರಿನ್ ಹೋಗ್ತಾರಾ, ಹಾಗೆ ನಾವು ಒಬ್ರೇ ಇರ್ಬೇಕಂತ ನಮ್ಮ ಅಮ್ಮ ಕಾಗೆಹಳ್ಳಿಗೆ ಹೋಗ್ಬಿಡಣ, ನಮ್ಮ ಅಜ್ಜಿ ಇರೋ ಊರಿಗೆ ಅಂತ ಬಂದ್ಬಿಟ್ವಿ. ಹೌದಾ, ನೀನೀಗ ಎಲ್ಲಿ ಸ್ಟಡಿ ಮಾಡ್ತಾ ಇದೀಯಾ? ಹೌದು ಜೂಲಿ, ನಾನ್ ಕಾಗೆಹಳ್ಳಿಯಲ್ಲೇ ಓದ್ತಾ ಇರೋದು. ಮತ್ತೆ ನಮ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದಾರೆ, ಚೆನ್ನಾಗಿದ್ದಾರಾ? ಎಲ್ರೂ ಚೆನ್ನಾಗಿದ್ದಾರೆ ಚುಪ್ಪಿ. ಈ ಸಲ ನೀನ್ ಸಿಕ್ತೆ ಅಂತ ನಾನು ಹೋಗಿ ಎಲ್ರ ಹತ್ರನೂ ಹೇಳ್ತೀನಿ. ಮತ್ತೆ ನಾವು ಚೆನ್ನಾಗಿ ಫೋಟೋಸ್ ಎಲ್ಲ ತಕ್ಕೊಳ್ಳೋಣ. ಅಚ್ಚು, ನಿನ್ನನ್ನೇ ಕರೀತಾ ಇರೋದು. ಏನಿದು? ಏನು ಕೈನ ಹಿಂಗ್ ಇಟ್ಕೊಂಡಿದ್ಯಲ್ಲ? ಅದು ನಿನ್ಗಲ್ಲ, ಅದು ಜೂಲಿಗೆ. ಮೊದ್ಲು ಕೈ ಕೆಳಗಿಳಿಸು, ಅವಳನ್ನ ತಪ್ಕೊಳ್ಳೋದಿಕ್ಕೆ ಅವಳು ಆತರ ನಿಂತ್ಕೊಂಡಿದ್ದು. ಏನ್ ಜೂಲಿ, ಮೊದ್ಲಿಗಿಂತ ಸ್ವಲ್ಪ ಫ್ಯಾಟ್ ಆಗಿದ್ಯಾ? ಚೆನ್ನಾಗಿ ತಿಂತೀಯಾ? ಹೌದು, ಈ ಸಲ ನಾನು ಸ್ವಲ್ಪ ಫ್ಯಾಟ್ ಆಗ್ಬೇಕಂತ ಒಳ್ಳೆ ಐಟಮ್ಸ್ ಎಲ್ಲ ತರಿಸಿ ತಿಂತೀನಿ ಮನೆಯಲ್ಲಿ. ಅದಕ್ಕೆ ಹೋದ್ ಸಲಗಿಂತ ಈ ಸಲ ಸ್ವಲ್ಪ ಫ್ಯಾಟ್ ಆಗಿ ಕಾಣ್ತಾ ಇದ್ದೀನಿ ನಿನಗೆ. ನೋಡ್ಲಿಲ್ಲಿ, ಇದು ಫ್ಯಾಟ್ ಅಂತೆ, ಅವಳು ಹೇಳ್ತಾ ಇದ್ದಾಳೆ. ಅವಳ ಕಣ್ಣಿಗೆ ಅವಳು ಫ್ಯಾಟ್ ಆಗಿ ಕಾಣ್ತಾ ಇದ್ದಾಳೆ ಏನೋ ಬಿಡು. ಮತ್ತೆ ಈ ಸಲ ಸ್ಟಡೀಸ್ ಎಲ್ಲ ಹೇಗಿದೆ, ಚೆನ್ನಾಗಿದೆಯಾ ಅಲ್ಲಿ? ಒಳ್ಳೆ ಚೆನ್ನಾಗಿದೆ ಚುಪ್ಪಿ. ಈ ಸಲ ನಾನೇ ಅಲ್ಲಿ ಟಾಪರ್, ಗೊತ್ತಾ ನಿಂಗೆ? ಓ ಹೌದಾ, ನಾನು ಈ ಕಾಗೆಹಳ್ಳಿಯಲ್ಲಿ ನಾನು ಸ್ಕೂಲ್ ಜಾಯಿನ್ ಆದ್ಮೇಲೆ ನಾನೇ ಟಾಪರ್ ಆಗಿದೆ ಲಾಸ್ಟ್ ಇಯರ್. ಹೌದಾ, ನಾವಿಬ್ರು ಒಂದೇ ಕ್ಲಾಸ್ ಅಲ್ಲಿ ಇರುವಾಗ ಯಾರು ಟಾಪರ್ ಆಗ್ತಾರಂತ ಇಬ್ರೊಳಗೂ ಜಗಳ ಬರ್ತಾ ಇತ್ತಲ್ಲ. ಹೌದು, ದೊಡ್ಡ ಟಾಪರ್ ಇವರೇ, ಈ ಪ್ರಪಂಚದಲ್ಲಿ ದೊಡ್ಡ ಟಾಪರ್ ಬೇರೆ ಯಾರಿಲ್ಲ, ನಾನು ಟಾಪರ್ ಆಗ್ತೀನಿ. ಮತ್ತೆ ನೀನು ಲಾಸ್ಟ್ ಇಯರ್ ಹೀಗೆ ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಲ್ಲ ಕಾಗೆಹಳ್ಳಿಗೆ, ನನ್ಗೆ ಎಷ್ಟು ಬೇಜಾರಾಯ್ತು ಗೊತ್ತಾ. ನನ್ಗೆ ಈ ಸಲ ನೀನು ನಿನ್ನ ಕಾಂಟ್ಯಾಕ್ಟ್ ನಂಬರ್ ಕೊಡಾಯ್ತಾ, ಆಗಾಗ ಗಡಿ ಗಡಿ ಫೋನ್ ಮಾಡ್ಕೊಂಡು ಮಾತಾಡ್ಕೊಂಡಿದ್ದೆ ಚೆನ್ನಾಗಿರುತ್ತೆ, ಓಕೆನಾ? ಓಕೆ ಜೂಲಿ, ನೀನ್ ಯಾಕೆ ಟೆನ್ಷನ್ ಮಾಡ್ಕೊಳ್ತೀಯಾ, ನನ್ನ ಕಾಂಟ್ಯಾಕ್ಟ್ ನಂಬರ್ ನೀನು ಕೊಡ್ತೀನಿ. ದೊಡ್ಡ ಫ್ರೆಂಡ್ಸ್ ಕಾಂಟ್ಯಾಕ್ಟ್ ನಂಬರ್ ಬೇಕಂತೆ, ಕಾಂಟ್ಯಾಕ್ಟ್ ನಂಬರ್ ಇಲ್ಲಾಂದ್ರೆ ಇವರ ಫ್ರೆಂಡ್ಶಿಪ್ ಹಾಳಾಗೋಗ್ಬಿಡತ್ತೇನೋ. ಈ ಪರ್ಕೆ ಕಡ್ಡಿಗೆಲ್ಲ ಇವಳ ಫ್ರೆಂಡ್ ಆದ್ರೆ ನಮ್ಗೆ ಚೂರಾದ್ರೂ ಮರ್ಯಾದಿರತ್ತಾ? ನೀನ್ ಯಾಕೆ ಹಂಗ ಅನ್ಕೊಳ್ತೀಯ? ಸುಮ್ಮನಿರು. ಅವರು 2 ವರ್ಷದ ಮುಂಚೆ ನೋಡಿದ್ದಂತೆ ಈಗ ನೋಡ್ಕೊಂಡು ಖುಷಿಯಲ್ಲಿ ಮಾತಾಡ್ಕೊಳ್ತಾ ಇದ್ದಾರೆ. ಅವರಿಬ್ರು ಮಾತಾಡಿದ್ಮೇಲೆ ನಮ್ ನೋಡ್ಬಿಟ್ಟು ಮಾತಾಡ್ತಾಳ ಅವಳು. ಆದ್ರೂ ನನಗೆ ಹೊಟ್ಟೆ ಉರಿ ತಡಿಯಕ್ಕೆ ಆಗ್ತಾ ಇಲ್ಲ ಲಿಲ್ಲಿ. ಏನದು ಸೌಂಡು? ಅದು ಬಾಯಲ್ಲಿ ಸೊಳ್ಳೆ ಹೋಗ್ಬಿಡ್ತಚ್ಚು, ಅದಕ್ಕೆ ಉಗ್ದೆ. ಓ ಹೌದಾ? ಹೌದು, ನೀನೇಗ್ ಬಂದೆ ಜೂಲಿ? ಅದ ನನ್ ಮಾವ ಪಿಕ್ನಿಕ್ ಬಂದ್ರ, ಹಾಗೆ ನನ್ನನ್ನು ಕರ್ಕೊಂಡ್ ಬಂದ್ರು ಚುಪ್ಪಿ. ಆಕ್ಚುಲಿ ಇಲ್ಲಿ ನಿಮ್ಗೆ ರಿಲೇಷನಾ? ತಡಿ, ಅವ್ರ ಹತ್ರ ಮಾತಾಡ್ಸ್ಕೊಂಡ್ ಬರ್ತೀನಿ. ನಮ್ಮ ಹೆಸರೆಲ್ಲ ಹೇಳ್ತಿದ್ದಾಳೆ, ನಮ್ಮನ್ನ ನೋಡ್ಬಿಟ್ಲಾ? ಹೌದಚ್ಚು, ಅಲ್ಲಿ ಬರ್ತಾಳ ನೋಡು. ಬರ್ತಾ ಇದ್ದಾಳೆ. ಬಂದ್ಲು ಬಂದ್ಲು, ನಿನ್ ಹಿಂದೆನೆ ನಿಂತ್ಕೊಂಡಿದ್ದಾಳೆ. ಅಚ್ಚು, ಹೇ ಚುಪ್ಪಿ, ನೀನೇನ್ ಇಲ್ಲಿ ಮಾಡ್ತಾ ಇದ್ಯಾ? ನಾನು ನಿನ್ನ ನೋಡ್ಲೇ ಇಲ್ಲ. ಏನಚ್ಚು ಸುಮ್ನೆ ಆಕ್ಟಿಂಗ್ ಮಾಡ್ತೀಯಾ? ನೀನು ಚುಪ್ಪಿ ಅಂತ ಹೇಳ್ಕೊಂಡು ಓಡ್ ಬಂದಿದ್ ನಾನು ನೋಡ್ದೆ, ಗೊತ್ತಾ? ಹೌದಾ, ನಾನು ಸುಮ್ನೆ ಆಟ ಆಡಕ್ಕೆ ಹೇಳ್ದೆ ಚುಪ್ಪಿ. ಮತ್ತೆ ನೀವು ಕ್ಯಾಂಪಿಂಗ್ ಬಂದ್ರಾ? ಹೌದಚ್ಚು, ನಾವು ಕ್ಯಾಂಪಿಂಗ್ ಬಂದ್ವಿ. ಇದ್ಯಾರು ನಿನ್ ರಿಲೇಷನ್ ಜೂಲಿ? ಯಾರು? ಅದ್ಯಾರೋ ಗೊತ್ತಿಲ್ಲ. ಯಾರಮ್ಮ ನೀನು? ಹೇ ಯು, ನನ್ನನ್ನು ಯಾರಂತ ಗೊತ್ತಿಲ್ಲ ಅಂತ ಹೇಳ್ತಾ ಇದೀಯಾ? ನೀನ್ ಯಾರಂತ ಗೊತ್ತಿಲ್ಲ, ಯಾರು ನೀನು? Who are you? Very bad girl Achu. She is very bad, you know ಚುಪ್ಪಿ. Hey Julie, ನೀನ್ ಯಾಕೆ ಸಿಟ್ ಮಾಡ್ಕೊಳ್ತೀಯ? ಅವಳು ಸುಮ್ಮನೆ ತಮಾಷೆಗೆ ಹೇಳಿದ್ದು. No ಚುಪ್ಪಿ, she is my enemy, you know. Really?
ಯಾ ಚುಪ್ಪಿ ಬ್ಯಾಡ್ ಗರ್ಲ್ ಅಚ್ಚು. ಹೇ ಜೂಲಿ ಪ್ಲೀಸ್ ಆ ಥರ ಹೇಳ್ಬೇಡ, ಪಾಪ ಅವಳಿಗೆ ಇಂಗ್ಲಿಷ್ ಬರಲ್ಲಲ್ಲ, ಅದಕ್ಕೆ ಆ ಥರ ಮಾತಾಡ್ಬಿಟ್ಟು ಹೋಗ್ತಾ ಇದ್ದಾಳೆ. ಮಕ್ಕಳೆಲ್ಲ ಏನ್ ಮಾಡ್ತಾ ಇದ್ದಾರೆ ಜ್ಯೋತಿ? ಆಂಟಿ ಅಲ್ಲೆಲ್ರು ಕುತ್ಕೊಂಡು ಸೂಪ್ ಕುಡಿತಾ ಇದ್ದಾರೆ. ಹೌದಾ ಜ್ಯೋತಿ, ನೀನ್ ಸೂಪ್ ಕುಡ್ದ? ಚೆನ್ನಾಗಿತ್ತಾ? ಹೌದಾ ಆಂಟಿ, ನಾನು ಕುಡ್ದೆ, ಚೆನ್ನಾಗಿತ್ತು. ನಿಮ್ಮ ಕಾಗೆಹಳ್ಳಿಯಲ್ಲಿ ನೋಡ್ಲೇ ಇಲ್ಲ, ಹೊಸಬ್ರಾ ನೀವು ಊರಿಗೆ? ಇಲ್ಲ ರೇಖಾ, ನಾವು 2 ವರ್ಷ ಆಯ್ತು ಬಂದು, ಹೊಸಬ್ರೇನಲ್ಲ. ಅಮ್ಮ ಮೊದ್ಲಿಂದ ಕಾಗೆಹಳ್ಳಿಯಲ್ಲೇ ಇದ್ದಾರೆ. ಏನಂದ್ರೆ ಹೊರಗಡೆ ಜಾಸ್ತಿ ಬರಲ್ಲ ನಾವು, ಅದಕ್ಕೆ ನಾವು ಗೊತ್ತಾಗ್ಲಿಲ್ವಾ ಅಂತ ನಿಮಗೆ. ಓ ಹೌದಾ. ಮತ್ತೆ ನೈಟ್ ನೀವು ಇಲ್ಲೇ ಬಂದ್ಬಿಡಿ, ನಾವು ನೂಡಲ್ಸ್ ಜಾಸ್ತಿ ಮಾಡಿದೀವಿ, ಎಲ್ಲರೂ ಇಲ್ಲೇ ತಿಂತೀರಂತೆ. ಓ ಹೌದಾ. ಅಯ್ಯೋ ಇಲ್ಲ, ನಾನು ಅಲ್ಲಿ ಅಡಿಗೆ ಮಾಡಿದ್ದೀನಿ, ನಾವು ಅಲ್ಲೇ ಊಟ ಮಾಡ್ಕೊಳ್ತೀವಿ. ಅಯ್ಯೋ ಏನಕ್ಕ ಈ ತರ ಹೇಳ್ತೀರಾ, ಸ್ವಲ್ಪ ಮಾಡೋಗ್ತೀರಂತೆ. ಅಯ್ಯೋ ಇಲ್ಲ ಸ್ವೀಟಿ ಅವರೇ, ನಾನು ತುಂಬಾ ಮಾಡಿದ್ದೀನಿ, ನಮ್ಮ 3 ಜನಕ್ಕೂ ಇದೆ. ನಾಳೆ ಬೇಕಾದ್ರೆ ಏನಾದ್ರೂ ಮಾಡ್ಕೊಳ್ಳೋಣ ಆಯ್ತಾ? ನಾನು ಸ್ವಲ್ಪ ಚಿಕನ್ ತಂದಿದ್ದೀನಿ, ಬಿರಿಯಾನಿ ಮಾಡೋಣ ಅಂತ ಇದ್ದೀನಿ. ಓ ಹೌದಾ, ನಾವು ಚಿಕನ್ ತಂದಿದ್ದೀವಿ, ನಾವು ಏನಾದ್ರು ತಂದೂರಿ ಮಾಡ್ತೀವಿ, ಬಿರಿಯಾನಿ ಮಾಡಿ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ತಿನ್ನೋಣ. ಹಂಗಂದ್ರೆ ಸರಿ. ಅಲ್ಲ ಇದೆಲ್ಲ ಮಾಡೋಣ ಸರಿ ಸ್ವೀಟಿ, ಮತ್ತೆ ನಾಳೆ ಬೆಳಗ್ಗೆ ಎದ್ದು ಸ್ನಾನ ಹೆಂಗ್ ಮಾಡೋದು? ಅಯ್ಯೋ ಆಂಟಿ, ಅದಕ್ಕೆ ಯಾಕೆ ನೀವು ಚಿಂತೆ ಮಾಡ್ತೀರಾ? ಇಲ್ಲೇ ಪಕ್ಕದಲ್ಲಿ ಸಣ್ಣ ನದಿ ಹೋಗ್ತಾ ಇದೆ, ಅಲ್ಲೋಗಿ ಸ್ನಾನ ಗಿನ ಮಾಡ್ಕೊಂಬಂದ್ರೆ ಆಯ್ತು, ಬೆಳಗ್ಗೆ ಬ್ರಷ್ ಎಲ್ಲ ಮಾಡ್ಕೊಂಡು. ಹೌದಾ ಜೊತೆ, ಮಕ್ಕಳಿಗೆಲ್ಲ ಗೊತ್ತಾಯ್ತಂದ್ರೆ ತುಂಬಾ ಸಂತೋಷ ಪಡ್ತಾರೆ. ಹೌದಕ್ಕ, ಮಕ್ಳಿಗೆ ಗೊತ್ತಾಯ್ತಂದ್ರೆ ಅಷ್ಟೇ, ನೀವೇನು ಹೇಳಕ್ ಹೋಗ್ಬಿಡಿ, ಬೆಳಗ್ಗೆ ಗೊತ್ತಾದ್ರೆ ಸಾಕು ಅವರಿಗೆ. ಹೌದೌದು ಸಿಟಿ, ಇಲ್ಲಾಂದ್ರೆ ಈಗಲೇ ಹೋಗೋಣ ಅಂತ ಹೇಳ್ತಾರೆ. ಅಚ್ಚು ರೆಡಿ ಆಯ್ತು, ಹೋಗಲ್ಲ ಹಾಕಿಟ್ಟಿದ್ದೀನಿ ನೋಡು, ತಕೋ. ಅವರೆಲ್ಲ ಕುತ್ಕೊಂಡು ಅಲ್ಲಿ ಸೂಪ್ ಕುಡಿತಾ ಇದಾರೆ ನೋಡು. ಹೌದಾ ಅಚ್ಚು, ನನಗೆ ಹೇಳಿಲ್ಲ. ಹೌದಮ್ಮ, ನಾನು ತಂದೆ, ನಿನಗೆ ಹೇಳಿಲ್ಲ. ಸರಿ ಆಯ್ತು, ಹಾಕು. ಅಚ್ಚಮ್ಮ ಹಂಗೆ ಚೇರ್ ರೆಡಿ ಇದೆ ತಂದು ಹಾಕು, ಹಂಗೆ ಮ್ಯಾಟ್ ತಂದು ಹಾಕಮ್ಮ.